ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತ ಪ್ರಕರಣ. ವಿಜಯಲಕ್ಷ್ಮಿಗೆ ಸೈಬರ್ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದೆ. ಸಿಆರ್ಪಿಸಿ 164 ಹೇಳಿಕೆ ದಾಖಲು ಮಾಡೋದಕ್ಕೆ ನೋಟಿಸ್ ಜಾರಿಯಾಗಿದೆ. ಸೈಬರ್ ಪೊಲೀಸರಿಂದ ವಿಜಯಲಕ್ಷ್ಮಿಗೆ ನೋಟಿಸ್ ಜಾರಿಯಾಗಿದೆ. ನ್ಯಾಯಾಧೀಶರ ಎದುರು ಹೇಳಿಕೆಯನ್ನ ನೀಡಬೇಕಾಗತ್ತೆ ವಿಜಯಲಕ್ಷ್ಮಿ. ಶುಕ್ರವಾರ ಕೋರ್ಟಿಗೆ ಹಾಜರಾಗಿ ಹೇಳಿಕೆ ದಾಖಲು ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಅಶ್ಲೀಲ ಕಮೆಂಟ್ಗಳ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರನ್ನ ಕೊಟ್ಟಿದ್ರು. ಸೋಷಿಯಲ್ ಮೀಡಿಯಾಗಳಲ್ಲಿ ತನ್ನ ವಿರುದ್ಧ ಅಶ್ಲೀಲವಾದ ಕಮೆಂಟ್ಗಳನ್ನ ಹಾಕ್ತಿದ್ದಾರೆ ಅಂತ ದೂರು ಕೊಟ್ಟಿದ್ರು. ಪ್ರಕರಣದ ಸಂಪೂರ್ಣ ಹೇಳಿಕೆಯನ್ನ ವಿಜಯಲಕ್ಷ್ಮಿ ನೀಡಬೇಕಾಗಿದೆ. ಖುದ್ದಾಗಿ ನ್ಯಾಯಾಧೀಶರ ಎದುರಲ್ಲೇ ಸಿಆರ್ಪಿಸಿ 164 ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗುತ್ತೆ. ಶುಕ್ರವಾರ ಈ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋ ಸಾಧ್ಯತೆ ಇದೆ. ನೋಟಿಸ್ ನೀಡಿ ಖುದ್ದು ಹಾಜರಾತಿಗೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನೀವೇ ಖುದ್ದಾಗಿ ಹಾಜರಾಗಬೇಕು ಅಂತ ನೋಟಿಸ್ನ ಮೂಲಕ ಸೂಚನೆ ಕೊಟ್ಟಿದ್ದಾರೆ. ಪ್ರಕರಣದ ಸಂಪೂರ್ಣ ಹೇಳಿಕೆಯನ್ನ ವಿಜಯಲಕ್ಷ್ಮಿ ನೀಡಬೇಕಾಗಿದೆ. ಖುದ್ದಾಗಿ ನ್ಯಾಯಾಧೀಶರ ಎದುರಲ್ಲೇ ಈ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗುತ್ತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಪ್ರಕರಣ. 8 ಆರೋಪಿಗಳನ್ನ ಸೈಬರ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ಆರೋಪಿಗಳು ಕೃತ್ಯಕ್ಕೆ ಬಳಸಿದ್ದ ಮೊಬೈಲ್ ಫೋನ್ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾವ ಮೊಬೈಲ್ನಿಂದ ಈ ತರ ಅಶ್ಲೀಲವಾದ ಕಮೆಂಟ್ಗಳನ್ನ ಹಾಕಿದ್ರು ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. 8 ಆರೋಪಿಗಳ ಮೊಬೈಲ್ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಲಿದ್ದಾರೆ ಸೈಬರ್ ಪೊಲೀಸ್. ಹಾಗಾಗಿ ಮೊಬೈಲ್ಗಳನ್ನ ಸೀಸ್ ಮಾಡಿ ಎಫ್ಎಸ್ಎಲ್ ಕಳಿಸಿದ್ದಾರೆ. 8 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಅವರ ಮೊಬೈಲ್ಗಳನ್ನ ಸೀಸ್ ಮಾಡಿ ಎಫ್ಎಸ್ಎಲ್ ಕಳಿಸಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ ಸೈಬರ್ ಪೊಲೀಸ್. ಶೀಘ್ರದಲ್ಲೇ ಸೈಬರ್ ಪೊಲೀಸರ ಕೈ ಸೇರಲಿದೆ ಎಫ್ಎಸ್ಎಲ್ ವರದಿ. ಈ ವಾರದ ಅಂತ್ಯದ ಒಳಗಡೆ ಪೊಲೀಸರು ಚಾರ್ಜ್ ಶೀಟ್ ಹಾಕೋ ಸಾಧ್ಯತೆ ಇದೆ. ಎಫ್ಎಸ್ಎಲ್ ವರದಿಯ ಆಧಾರದ ಮೇಲೆ ಚಾರ್ಜ್ ಶೀಟ್ ರೆಡಿ ಆಗುತ್ತೆ. ಸದ್ಯದಲ್ಲೇ ಚಾರ್ಜ್ ಶೀಟ್ ಕೂಡ ಹಾಕಲಿದ್ದಾರೆ. ಪ್ರಕರಣದಲ್ಲಿ ಬಂಧಿತರಾಗಿರುವಂತ 8 ಜನರಿಗೂ ಜಾಮೀನು ಸಿಕ್ಕಿಲ್ಲ. ಈ ಪ್ರಕರಣದಲ್ಲಿ ಮತ್ತಷ್ಟು ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಕೇವಲ 8 ಮಾತ್ರ ಅಲ್ಲ, ಈಗ ಅರೆಸ್ಟ್ ಆಗಿರೋದು 8 ಮಂದಿ ಆರೋಪಿಗಳು. ಮತ್ತಷ್ಟು ಆರೋಪಿಗಳಿಗಾಗಿ ಹುಡುಕಾಟ ನಡೀತಾ ಇದೆ. ನಾಪತ್ತೆಯಾದ ಆರೋಪಿಗಳ ವಿರುದ್ಧವೂ ಚಾರ್ಜ್ ಶೀಟ್ ಹಾಕೋ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ನಂತರವೂ ತನಿಖೆ ಮುಂದುವರಿಯುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಹಾಕದಂತ ಪ್ರಕರಣ ದೂರು ಕೊಟ್ಟರು. ಅದಾದ ನಂತರ 8 ಮಂದಿ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಹೇಳೋದಾದ್ರೆ ಈಗ ವಿಜಯಲಕ್ಷ್ಮಿ ಅವರಿಗೆ ನೋಟಿಸ್ ಹೋಗಿದೆ. ಅವರ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ದಾಖಲು ಮಾಡಿಕೊಳ್ಳುವಂತ ಪ್ರಕ್ರಿಯೆ ನಡೀಬೇಕಾಗಿದೆ. ಸೊ ಯಾವಾಗ ಹಾಜರಾಗ್ತಾರಂತೆ, ಏನ್ ನೋಟಿಸ್ ಹೋಗಿರೋದು? ಶ್ವೇತಾ, ಈಗಾಗಲೇ ಏನು ವಿಜಯಲಕ್ಷ್ಮಿಗೆ ಸಾಮಾಜಿಕ ಜಾಲತಾಣದಲ್ಲಿ ಏನೊಂದು ಅಶ್ಲೀಲ ಕಮೆಂಟ್ಗಳು, ನಿಂದನೆಗಳು ಮಾಡ್ತಾ ಇದ್ರು. ಆ ಸಂಬಂಧ ಈಗಾಗಲೇ ಒಂದು ಕಮಿಷನರ್ ಕಚೇರಿಗೆ ಭೇಟಿ ಕೊಟ್ಟು ಒಂದು ದೂರನ್ನ ಕೊಟ್ಟಿದ್ರು. ಅದಾದ ಬಳಿಕ ಸಿಸಿಬಿ ಸೈಬರ್ ವಿಂಗ್ ಏನಿದೆ ಅಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಇಲ್ಲಿ ತನಕ 8 ಮಂದಿ ಆರೋಪಿಗಳನ್ನ ಸೈಬರ್ ಪೊಲೀಸರು ಬಂಧನ ಮಾಡಿದ್ದಾರೆ. ಆ ಸಂಬಂಧ ಈಗಾಗಲೇ ಅವರ ಬಳಿ ಇರುವಂತಹ ಎಲ್ಲ ಮೊಬೈಲ್ಗಳು, ಅಂದ್ರೆ ಅವರು ಹಾಕಿದ್ದಂತ ಕಮೆಂಟ್ಗಳನ್ನ ಕೆಲವೊಂದಷ್ಟು ಜನ ಡಿಲೀಟ್ ಮಾಡ್ಕೊಂಡಿದ್ರು. ಹೀಗಾಗಿ ಅವರ ಎಲ್ಲ ಮೊಬೈಲ್ಗಳನ್ನ ಈಗಾಗಲೇ ಅವ್ರ ಮೊಬೈಲ್ಗಳನ್ನ ವಶಕ್ಕೆ ಪಡೆದು ಅದನ್ನ ಎಫ್ಎಸ್ಎಲ್ಗೆ ಕಳಿಸ್ಬೇಕು. ಯಾಕಂದ್ರೆ ಆ ಎಫ್ಎಸ್ಎಲ್ ನಲ್ಲಿ ಇವರು ಏನೆಲ್ಲ ಕಮೆಂಟ್ ಮಾಡಿದ್ದಾರೆ, ಜೊತೆಗೆ ಬೇರೆ ಯಾರಿಗಾದ್ರೂ ಕಮೆಂಟ್ ಮಾಡಿದ್ದಾರಾ, ಈ ಎಲ್ಲವನ್ನು ಕೂಡ ರಿಟ್ರೀವ್ ಮಾಡುವಂತ ಸಲುವಾಗಿ ಈಗಾಗಲೇ ಆರೋಪಿಗಳ ಮೊಬೈಲ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಇನ್ನು 60 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನು ಕೂಡ ಇವರು ಸಲ್ಲಿಕೆ ಮಾಡಬೇಕಾಗತ್ತೆ. ಹೀಗಾಗಿ ಅದಕ್ಕೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಒಂದು ಹಂತದಲ್ಲಿ ಬಹುತೇಕವಾಗಿ 8 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಇನ್ನೂ ಕೂಡ ಆರೋಪಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇರುವಂತದ್ದು. ಒಂದಷ್ಟು ಆರೋಪಿಗಳು ಈಗಾಗಲೇ ಅಬ್ಸ್ಕಾಂಡಿಂಗ್ ನಲ್ಲಿದ್ದಾರೆ. ಹೀಗಾಗಿ ಅವರಿಗೂ ಕೂಡ ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆಯೇ ಕೂಡ ಪೊಲೀಸರು ಈ ಒಂದು ಚಾರ್ಜ್ ಶೀಟ್ ಅನ್ನ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇರುವಂತದ್ದು. ಇದಕ್ಕಾಗಿ ವಿಜಯಲಕ್ಷ್ಮಿ ಅವರ 164 ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಅವರಿಗೆ ಒಂದು ನೋಟಿಸ್ ಕೂಡ ಜಾರಿ ಮಾಡಿರುವಂತದ್ದು. ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ಶುಕ್ರವಾರ
ನ್ಯಾಯಾಧೀಶರ ಎದುರೇ ಒಂದು ಅವರ 164 ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ಸಿಸಿಬಿಯ ಸೈಬರ್ ಪೊಲೀಸರಿಗಾಗಲೇ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಶುಕ್ರವಾರ ವಿಜಯಲಕ್ಷ್ಮಿ ಅವರು ಒಂದು ಒಂದು ನ್ಯಾಯಾಧೀಶರ ಮುಂದೆ ಹಾಜರಾಗಿ 164 ಹೇಳಿಕೆಯನ್ನ ದಾಖಲು ಮಾಡ್ತಾರೆ. ಎಲ್ಲವೂ ಕೂಡ ಚಾರ್ಜ್ ಶೀಟ್ ಅಂದ್ರೆ 60 ದಿನಗಳ ಒಳಗಾಗಿ ಏನು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು, ಆ ಎಲ್ಲದಕ್ಕೂ ಕೂಡ ಸಿಸಿಬಿ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಜೊತೆಗೆ ಮತ್ತೊಂದು ಕಡೆ ಈಗಾಗಲೇ 8 ಜನ ಆರೋಪಿಗಳು ಬಂಧನ ಮಾಡಿದ್ದಾರೆ. ಅವರ ಮೊಬೈಲ್ಗಳನ್ನು ಈಗಾಗಲೇ ಸೀಸ್ ಮಾಡಿರುವಂಥದ್ದು. ಜೊತೆ ಎಲ್ಲ ಮೊಬೈಲ್ಗಳನ್ನು FSLಗೆ ಕಳಿಸ್ಕೊಟ್ಟಿರುವಂಥದ್ದು. ಅಲ್ಲಿ FSLನ ರಿಪೋರ್ಟ್ ಬಂದ ನಂತರ ಅದನ್ನು ಕೂಡ ಚಾರ್ಜ್ ಶೀಟ್ಗೆ ಇನ್ಕ್ಲೂಡ್ ಮಾಡಿ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. ಸದ್ಯಕ್ಕೆ ವಿಜಯಲಕ್ಷ್ಮಿಗೆ ಒಂದು 164 ಹೇಳಿಕೆಗೆ ಒಂದು ನೋಟಿಸ್ ಜಾರಿ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಪ್ರಮುಖವಾದ ಅಂಶ ಏನಂದ್ರೆ, ಈ ಯಾರೆಲ್ಲ ಕಮೆಂಟ್ ಮಾಡಿ 8 ಜನ ಅರೆಸ್ಟ್ ಆದ್ರು, ಆ ಯಾವುದೇ ಆರೋಪಿಗೂ ಕೂಡ ಇನ್ನೂ ಕೂಡ ಜಾಮೀನು ಸಿಕ್ಕಿಲ್ಲ. ಯಾರು ಕೂಡ ಅವ್ರಿಗೆ ಶ್ಯೂರಿಟಿ ಕೊಡುವಂತವರು ಕೂಡ ಇದುವರೆಗೂ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂತ ಅಂಶ. ಶ್ವೇತಾ, ಓಕೆ ಹರೀಶ್, ಇನ್ನು ರಮ್ಯಾಗೆ ಅಶ್ಲೀಲ ಕಮೆಂಟ್ ಹಾಕಿದಂತ ಪ್ರಕರಣದಲ್ಲೂ ಕೂಡ ಅರೆಸ್ಟ್ ಆದಂತ ಆರೋಪಿಗಳು ಜಾಮೀನ್ ಪಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟರು ಅನ್ನೋದನ್ನ ನಾವು ನೋಡಿದೀವಿ. ಹಾಗಾಗಿ ಈಗ ವಿಜಯಲಕ್ಷ್ಮಿ ಪ್ರಕರಣದಲ್ಲೂ ಅರೆಸ್ಟ್ ಆದಂತ ಆರೋಪಿಗಳಿಗೆ ಜಾಮೀನು ಭಾಗ್ಯ ಇಲ್ಲ ಅನ್ಸುತ್ತೆ. ಅದರ ಜೊತೆಗೆ ಇನ್ನು ಎಷ್ಟು ಜನ ಆರೋಪಿಗಳು ಟಾರ್ಗೆಟ್ ಲಿಸ್ಟ್ ಅಲ್ಲಿ ಇದ್ದಾರೆ, ಪೊಲೀಸರ ಟಾರ್ಗೆಟ್ ಲಿಸ್ಟ್ ಅಲ್ಲಿ? ಶ್ವೇತಾ, ಇದುವರೆಗೂ ಕೂಡ ಪೊಲೀಸರು ಅಂದ್ರೆ ಸಿಸಿಬಿ ಸೈಬರ್ ಪೊಲೀಸರು 8 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಅದರಲ್ಲಿ ಇನ್ನೂ ಕೂಡ 5-6 ಮಂದಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅಂದ್ರೆ ಸಾಕಷ್ಟು ಮಂದಿ ಕಮೆಂಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಕಮೆಂಟ್ ಮಾಡಿರುವಂತ ಒಂದು 14-15 ಜನರ ಲಿಸ್ಟ್ ಮಾಡಿದ್ದಾರೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ಇರುವಂತದ್ದು. ಜೊತೆಗೆ ವಿಜಯಲಕ್ಷ್ಮಿ ಅವರು ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಒಂದು 13 ಅಕೌಂಟ್ಗಳ ಏನೊಂದು ಲಿಸ್ಟ್ ಅನ್ನ ಏನು ಕೊಟ್ಟಿದ್ರು, ಅದನ್ನು ಕೂಡ ಪೊಲೀಸರು ಲಿಸ್ಟ್ ಮಾಡಿಕೊಂಡು ಯಾರೆಲ್ಲ ಯಾವ್ಯಾವ IP ಅಡ್ರೆಸ್ ಇಂದ ಹಾಕಿದ್ರು ಅಂತೇಳಿ ಮೆಟಾಗೆ ಪತ್ರ ಬರೆದಿದ್ರು. ನಂತರ ಆ ಒಂದು ಮೆಟಾದಿಂದ ಬಂದಂತಹ ಲಿಂಕ್ಗಳ ಮುಖಾಂತರ ಕೂಡ ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು. ಅಂದ್ರೆ IP ಲಿಂಕ್ ಏನ್ ಕೊಟ್ಟಿದ್ರು, ಆ IP ಲಿಂಕ್ ನ ಆಧಾರದ ಮೇಲೆ ಒಂದಷ್ಟು ಆರೋಪಿಗಳನ್ನ ಬಂಧನ ಮಾಡಿದ್ರು. ಇನ್ನೂ ಕೂಡ 3-4 ಮಂದಿ ಆರೋಪಿಗಳಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಂದಷ್ಟು ಮಂದಿ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಮೊಬೈಲ್ ಅನ್ನ ಎಸೆದು ಪರಾರಿ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಹೀಗಾಗಿ ಇನ್ನೂ ಕೂಡ ಈ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆದ್ರ ನಂತರವೂ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರಿಸ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಆರೋಪಿಗಳು ಸಿಕ್ಕ ನಂತರ ಅವರ ಮೇಲೆ ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ ಅನ್ನ ಹಾಕ್ತಾರೆ. ಆದ್ರೆ ಸದ್ಯಕ್ಕೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ಪ್ರಕರಣದಲ್ಲಿ ಏನು 8 ಜನ ಆರೋಪಿಗಳು ಹಿಂದೆ ಆದಂತ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಏನಿದ್ರು, ಅವರು ಕೂಡ ಇದೇ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅವರಿಗೆ ನಿಂದನೆ ಮಾಡುವವರ ಸಂಖ್ಯೆ ಹೆಚ್ಚಾಗಿತ್ತು. ಅದರಲ್ಲೂ ಬಹುತೇಕ ಮಂದಿ ದರ್ಶನ್ ಅಭಿಮಾನಿಗಳು ಏನು ಆಕೆಯನ್ನ ನಿಂದನೆ ಮಾಡಿದ್ರು, ಅವರೆಲ್ಲ ಬಹುತೇಕವಾಗಿ ಕಡುಬಡವರು, ಒಬ್ಬ ಟ್ರಾಕ್ಟರ್ ಡ್ರೈವರು, ಮತ್ತೊಬ್ಬ ಮೆಕ್ಯಾನಿಕ್, ಈ ರೀತಿಯಾಗಿ ಇರುವಂತ ವ್ಯಕ್ತಿಗಳೇ ಈ ಒಂದು ಪ್ರಕರಣದಲ್ಲಿ ಬಂಧನ ಆಗಿದ್ರು. ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಪ್ರಕರಣದಲ್ಲೂ ಕೂಡ ಇತ್ತೀಚೆಗೆ ಬಂಧನ ಆದಂತಹ 8 ಜನ ಆರೋಪಿಗಳು ಏನಿದ್ರು, ಅದರಲ್ಲೂ ಕೂಡ ಟ್ರಾಕ್ಟರ್ ಡ್ರೈವರು, ಮೆಕ್ಯಾನಿಕ್ಕು, ಕೂಲಿ ಕೆಲಸ ಮಾಡುವಂತ ವ್ಯಕ್ತಿ, ಒಬ್ಬ ಗಾರೆ ಕೆಲಸ ಮಾಡುವಂತ ವ್ಯಕ್ತಿ, ಈ ರೀತಿಯಾದಂಥ ವ್ಯಕ್ತಿಗಳನ್ನೇ ಬಂಧನ ಮಾಡಿರುವಂಥದ್ದು. ಹೀಗಾಗಿ ಅವ್ರಿಗೆ ಯಾರು ಶ್ಯೂರಿಟಿ ಕೊಡೋದಕ್ಕೆ ಮುಂದೆ ಬರೋದಿಲ್ಲ, ಅವ್ರಿಗೆ ಏನೊಂದು ವಕೀಲರನ್ನ ನೇಮಕ ಮಾಡೋದಕ್ಕೆ ಅವರ ಬಳಿ ಹಣ ಇಲ್ಲ. ಈ ರೀತಿಯಾದಂಥ ಒಂದಷ್ಟು ವಿಚಾರಗಳು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿ ತನಕ 8 ಜನ ಆರೋಪಿಗಳು ಬೇಲ್ ತಗೊಳ್ಳೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಶ್ವೇತಾ, ಥ್ಯಾಂಕ್ ಯು ಹರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.